ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂತ್ಕೊಳೆ. ಈಗ ಏನಾಯ್ತು ಅಂತ ಹೀಗೆಲ್ಲ ಆಡ್ತಿದ್ಯಾ ನೀನು? ರಿತು, ಅದೇನು ಅಂತ ಹೇಳಿದ್ರೆ ಸರಿ, ಇಲ್ಲ ಮುಖ ಮೂತಿ ನೋಡಿದ್ರೆ ಬಾಸ್ತೀನಿ ನಿನಗೆ. ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ, ಆದ್ರೆ ಅದನ್ನ ಕೇಳಿಸ್ಕೊಳ್ಳೋಕೆ ನಿನ್ನ ಗುಂಡಿಗೆ ಇದೆಯಾ? ಹೇಳೆ, ಅದೇನು ಅಂತ ಹೇಳು, ಕೇಳೇ ಬಿಡೋಣ. ಹೇಳು, ಯಾಕೆ ಸುಮ್ಮನಾದೆ? ಏನ್ ವಿಷಯ? ನೀನ್ ಇಷ್ಟು ದಡ್ಡಿ ಇರೋದಿಕ್ಕೇನೆ ನಾನು ಹೀಗೆ ಆಡ್ತಿರೋದು. ಅದು ನಿನಗೆ ಗೊತ್ತಾಗ್ತಿಲ್ಲ ಅಲ್ಲ? ಈಗ ನಾನು ಏನೇ ಮಾಡ್ದೆ? ನೀನೇನು ಮಾಡಿಲ್ಲ, ಆದ್ರೆ ನೀನ್ ಕೊಟ್ಟಿರೋ ಸಲಿಗೆಯಿಂದ ಬೇರೆಯವ್ರು ಏನ್ ಬೇಕೋ ಅದನ್ನ ಮಾಡ್ಕೋತಾ ಇದಾರೆ. ನಿನಗದು ಕಾಣಿಸ್ತಿಲ್ಲ ಅಷ್ಟೇ. ರಿತು, ಸುಮ್ಮನೆ ಬಂದು ತಿಂಡಿ ತಿನ್ನು. ಅಧಿಕ ಪ್ರಸಂಗ ತರ ಮಾತಾಡಿದ್ರೆ ಏನ್ ಮಾಡ್ತೀರಾ? ದೊಡ್ಡವ್ರು ಅನ್ಸ್ಕೊಂಡಿರೋ ನೀವೆಲ್ಲ ಎಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ. ನಿಮ್ ತರ ನಾನು ಕೂತ್ಕೋಬೇಕಾ? ರಿತು, ಎಷ್ಟೇ ಎದ್ರ ಮಾತಾಡ್ತೀಯಾ? ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ಎದ್ರ ಮಾತಾಡ್ಬೇಡ ಅಂತ. ಕೇಳದ್ಯ ನನ್ನ ಮಾತನ್ನ? ದೊಡ್ಡಪ್ಪ ದೊಡ್ಡಮ್ಮ ಅತ್ತಿಗೆ ಅಂತ ಮರ್ಯಾದೆ ಇಲ್ದೇ ಇರೋ ಹಾಗೆ ಮಾತಾಡ್ತಿದ್ಯಲ್ಲ, ಇದೇನಾ ನಿನ್ ಸಂಸ್ಕಾರ? ಆಯ್ತು, ನನಗೆ ಹೊಡಿರಿ ಹೊಡಿರಿ, ಆದ್ರೆ ಒಂದಲ್ಲ ಒಂದಿನ ನಾನ್ ಮಾಡಿದ್ ಸರಿ ಅಂತ ನಿಮಗೆ ಅರ್ಥ ಆಗುತ್ತೆ. ಮಾತಾಡ್ಬೇಡಿ ನೀವು. ಅಯ್ಯೋ, ತಿಂಡಿನೂ ತಿಂದು ಹೊರಟೋಗ್ಬಿಟ್ಲಲ್ಲ ಊರ್ಮಿಳ. ಅವಳನ್ನ ಯಾಕಮ್ಮ ಹೊಡೆಯಕ್ಕೆ ಹೋದೆ ನೀನು? ಬೆಳೆಯೋ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಕಣಮ್ಮ. ಅದು ನಾನು ನಿನಗೆ ಹೇಳ್ಕೊಡ್ಬೇಕಾ? ಮತ್ತೆ ಏನಾಗಿದೆ ಬಾಬಾ? ಇವ್ರು ನೋಡಿದ್ರೆ ಒಂಥರ ಆಡ್ತಿದ್ದಾರೆ, ಅವಳು ನೋಡಿದ್ರೆ ಹೊಸ ಡ್ರಾಮಾನೇ ಶುರು ಮಾಡ್ಕೊಂಡಿದ್ದಾಳೆ. ನಾನು ಯಾವ್ಯಾವ್ದು ಅಂತ ಸಹಿಸ್ಕೊಳ್ಳಿ, ನನಗೂ ಸಾಕಾಗೋಗಿದೆ. ಚಿಕ್ಕತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ರಿತುಗೆ ಸಮಾಧಾನ ಮಾಡ್ತೀನಿ. ಅಣ್ಣ, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಡ್ರಾಪ್ ಹಾಕೋಣ. ಅಣ್ಣ ಪ್ಲೀಸ್ ಅಣ್ಣ, ಇಲ್ಲ ಅನ್ಬೇಡ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ದಯವಿಟ್ಟು ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಪಾಪ ರಿತು ಅಳ್ತಿದ್ದಾಳೆ. ನಾನು ಹೋಗಿ ಸಮಾಧಾನ ಮಾಡಲಾ? ಬಟ್ ಏನಂತ ಮಾಡಲಿ? ಅವಳು ಅಳೋಕ್ಕೆ ಕಾರಣನೇ ನಾನಾಗಿರುವಾಗ. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಹೋಗಿ ಇಲ್ಲಿಂದ. ರಿತು, ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊ. ನೋಡಿ, ದಯವಿಟ್ಟು ಇಲ್ಲಿಂದ ಹೋಗಿ. ನಿಮ್ ಮುಖ ನೋಡೋದಿಕ್ಕೂ ನನಗೆ ಇಷ್ಟ ಇಲ್ಲ. ರಿತು, ನೀನು ನಂಗೆ ಮಾತಾಡೋಕೆ ಅವಕಾಶ ಕೊಡು. ಐ ಕ್ಯಾನ್ ಎಕ್ಸ್ಪ್ಲೇನ್. ಬೇಕಾಗಿಲ್ಲ. ನಮ್ಮಮ್ಮನಿಂದ ಅವ್ರ ಗಂಡನ, ನನ್ನಿಂದ ನಮ್ಮಪ್ಪನ ಕಿತ್ಕೊಂಡ್ರಲ್ಲ, ಅದ್ಯಾವ ಮುಖ ಇಟ್ಕೊಂಡು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಾ? ಅದ್ಯಾವ ಮುಖನ ಇಟ್ಕೊಂಡು ನಮ್ಮಮ್ಮನ ಮುಂದೆನೆ ಏನು ಆಗೇ ಇಲ್ಲ ಅನ್ನೋ ಥರ ಓಡಾಡ್ತಿದ್ದೀರಲ್ಲ? ನೋಡು, ನಿನ್ನ ಕೋಪ ದುಃಖ ನನಗೆ ಅರ್ಥ ಆಗುತ್ತೆ. ಹೌದು, ನಮ್ಮಿಂದ ತಪ್ಪಾಗಿದೆ. ಬಟ್
ಈಗ ಹೇಗೆ ಅದನ್ನು ಸರಿ ಮಾಡಲಿ? ಕ್ಷಮೆ ಕೇಳಿದ್ರೆ ಅದು ತುಂಬ ಚಿಕ್ಕ ಪದ ಅಂತ ನನಗೆ ಗೊತ್ತು. ಕ್ಷಮೆ ಕೇಳಕ್ಕೆ ನಿಮ್ ಯಾರಿಗೂ ಅರ್ಹತೆನೇ ಇಲ್ಲ. ನೀವಿಬ್ರು ಸೇರ್ಕೊಂಡು ಅಮ್ಮಂಗೆ ದ್ರೋಹ ಮಾಡ್ಬಿಟ್ರಿ. ಇಷ್ಟು ವರ್ಷ ನಮ್ಗೆ ಈ ವಿಚಾರನೇ ಗೊತ್ತಿರ್ಲಿಲ್ಲ. ವಿ ಆರ್ ಸಚ್ ಅ ಫೂಲ್ಸ್ ಅಲ್ವಾ? ದಡ್ರಿಗೆ ಏನು ಗೊತ್ತಾಗೋದಿಲ್ಲ ಅಂತ ನಮ್ ಬೆನ್ನ ಹಿಂದೆನೆ ಆಡ್ಕೊಂಡು ನಗ್ತಿರ್ತೀರಿ ಅಲ್ವಾ? ಇಲ್ಲ ರೀತು, ನೀನು ತಪ್ಪು ತಿಳ್ಕೊಳ್ತಾ ಇದೆಯಾ. ನಮಗೂ ಗಿಲ್ಟ್ ಇದೆ. ಆದ್ರೆ ಏನ್ ಪ್ರಯೋಜನ? ನಮ್ಮಿಂದ ನೀವ್ ಎಲ್ಲಾನು ಕಿತ್ಕೊಂಡ್ಬಿಟ್ರಿ. ಈಗ ಯಾಕೆ ಅಳ್ತಾ ಇದ್ದೀರಾ? ಯಾರ್ ಸತ್ರು ಅಂತ ಅಳ್ತಾ ಇದ್ದೀರಾ? ನಾನಂತೂ ಈ ವಿಷಯ ಗೊತ್ತಾದಾಗ್ಲೇ ಸತ್ತೋಗ್ಬಿಟ್ಟೆ. ನನ್ನ ಪಾಲಿಗೆ ಅಪ್ಪನೂ ಸತ್ತೋದ್ರು. ಅಲ್ಲ, ಬೇರೆಯವ್ರ ಗಂಡನ್ನ ಪಟಾಯಿಸಿ ಅದ್ಯಾವ ಬಾಳ್ತಿರೋ ನೀವೆಲ್ಲ? ನಾಚಿಕೆನೇ ಆಗಲ್ವಾ ನಿಮ್ಗೆ? ರಿತು, ದೊಡ್ಡವ್ರ ಹತ್ರ ಹೀಗ ಮಾತಾಡೋದು? ಸ್ವಲ್ಪ ಮರ್ಯಾದೆ ಇರಲಿ. ಬೇರೆಯವ್ರ ಗಂಡನ್ ಬಲೆ ಬೀಸೋರ್ಗೆ ಏನ್ ಮರ್ಯಾದೆ ಕೊಡ್ಬೇಕು? ಇದೇ ಕೊನೆ. ಇನ್ನು ಒಂದ್ಸಲ ಏನಾದ್ರೂ ಇವ್ರ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಇರೋ ವಿಷಯನ ಅಮ್ಮಂಗೆ ಹೇಳ್ಬೇಕಾಗತ್ತೆ. ಸೊ ಯು ಬೆಟರ್ ಸ್ಟೇ ಅವೇ ಫ್ರಮ್ ದಿಸ್. ರಿತು, ಸಾಧ್ಯ ಆದರೆ ನನ್ನ ಕ್ಷಮಿಸು. ನಿನಗೆ ಸಮಾಧಾನ ಮಾಡೋ ಶಕ್ತಿ ಆಗಲಿ ಧೈರ್ಯ ಆಗಲಿ ನನ್ನಲ್ಲಿಲ್ಲ. ನಿಮಗೆ ಯಾವತ್ತೂ ಕ್ಷಮೆನೇ ಇಲ್ಲ. ರಿತು, ನಿಮಗಂತೂ ಮೊದಲೇ ಇಲ್ಲ. ನನ್ನ ಲೈಫ್ನ ನರ್ಕ ಮಾಡ್ಬಿಟ್ರಿ ನೀವು. ಛೆ! ಅಯ್ಯೋ ದೇವ್ರೆ, ಒಂದೇ ಒಂದು ಆಟೋನಾದರೂ ಸಿಗ್ಬಾರ್ದ? ಛೇ, ಏನು ಮಾಡಲಿ ಇವಾಗ? ದೇವ್ರೆ, ಏನು ಮಾಡಲಿ? ದಿವ್ಯಾ, ಪ್ಲೀಸ್ ಆತರ ಪಡ್ಬೇಡ. ನಾನು ಬರ್ತೀನಿ, ಪ್ಲೀಸ್ ನಾನು ಬರ್ತೀನಿ ಕಣೆ. ನನ್ನ ಮಗುಗೇನು ಹೆಚ್ಚು ಕಡಿಮೆ ಮಾಡಬೇಡ. ನನ್ನ ಮಗುನ ನನಗೆ ಉಳಿಸ್ಕೊಡು ಪ್ಲೀಸ್. ಅಯ್ಯೋ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.